ಹಾಯ್ ಹಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 14, 15, 16th ಮೇ 2022 ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಸೆಷನ್ ಅನ್ನು ನಾವು ಸ್ಟಾರ್ಟ್ ಮಾಡುವ. ಇದು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್ಸ್ ಫಾರ್ ದ ಡೇ. ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವ ಹಕ್ಕನ್ನು ಯಾವ ವಿಧಿ ನೀಡುತ್ತದೆ? ಇಲ್ಲಿ ಆನ್ಸರ್ ಆರ್ಟಿಕಲ್ 30. ನಾವು ಸಾಮಾನ್ಯವಾಗಿ ಬಿಪಿಯನ್ನು 140/90 ಎಂದು ಉಲ್ಲೇಖಿಸಿದರೆ 90 ಏನನ್ನು ಸೂಚಿಸುತ್ತದೆ? ಇಟ್ ಇನ್ಕ್ಲೂಡ್ಸ್ ದ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್. ಹೆಮೋಫಿಲಿಯಾ ಎ ಯಾವ ಅಂಶದ ಕೊರತೆಯಿಂದ ಉಂಟಾಗ್ತದೆ? ಇಟ್ ಈಸ್ ಅದು ಹೆಮೋಫಿಲಿಯಾ ಎಂಬುದು ಫ್ಯಾಕ್ಟರ್ 8 ಈ ಕೊರತೆಯಿಂದ ಉಂಟಾಗುವಂಥದ್ದು. ಪೋಖ್ರಾನ್ 1 ಪರೀಕ್ಷೆಗಳನ್ನು ಭಾರತವು ಯಾವ ವರ್ಷ ನಡೆಸಿತು? 1974. ತಾಜ್ ಮಹಲ್ನ ಮುಖ್ಯ ವಾಸ್ತುಶಿಲ್ಪಿ ಯಾರು? ಉಸ್ತಾದ್ ಈಸಾ. ಇದಿಷ್ಟು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಆನ್ಸರ್ಸ್. ಹೆಚ್ಚಿನ ಸ್ಟೂಡೆಂಟ್ಸ್ ಇದಕ್ಕೆ ಸರಿ ಉತ್ತರಗಳನ್ನು ನೀಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಸೂಪರ್ ಕಾಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಯಾರಿಗೆಲ್ಲ ಈ ನಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ PPT ಅಥವಾ PDF ಗಳು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇವತ್ತಿನ ಈ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ಮೊದಲನೇ ಪ್ರಶ್ನೆ ಹೀಗಿದೆ: In which year India became full member of Shanghai Cooperation Organization? ಯಾವ ವರ್ಷದಲ್ಲಿ ಭಾರತವು ಶಾಂಘೈ ಸಹಕಾರ ಸಂಸ್ಥೆಯ ಪೂರ್ಣ ಸದಸ್ಯತ್ವವನ್ನು ಪಡ್ಕೊಂಡಿತು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ 2017. ಈ ಶಾಂಘೈ ಸಹಕಾರಿ ಸಂಸ್ಥೆ ಎಂಬುದು ಇದೊಂದು ಶಾಶ್ವತವಾಗಿರುವಂತಹ ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಇದರ ರಚನೆ 15ನೇ ಜೂನ್ 2001ರಂದು ಶಾಂಘೈಯಲ್ಲಿ ನಡೆಯುತ್ತದೆ. ಸೊ ಈ ಶಾಂಘೈಯಲ್ಲಿ ಕಜಾಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ತಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ದೇಶಗಳು ಈ ಒಂದು ಸಂಘಟನೆ ಅಥವಾ ಈ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯ ಒಂದು ರಚನೆಯನ್ನು ಘೋಷಿಸಿತು. ಜೂನ್ 2002ರಲ್ಲಿ ಏನಾಯಿತು? ಸೆಂಟ್ ಪೀಟರ್ಸ್ಬರ್ಗ್ ಅಲ್ಲಿ ನಡೆದಂತಹ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ದೇಶಗಳ ಮುಖ್ಯಸ್ಥರ ಸಭೆಯಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಚಾರ್ಟರ್ಗೆ ಸಹಿ ಹಾಕಲಾಯಿತು ಹಾಗೂ 19ನೇ ಸೆಪ್ಟೆಂಬರ್ 2003ರಂದು ಇದು ಜಾರಿಗೆ ಬಂತು. ಹಾಗೆಯೇ 2017ರಲ್ಲಿ ಆಸ್ಥಾನದಲ್ಲಿ ನಡೆದ ದೇಶಗಳ ಮುಖ್ಯಸ್ಥರ ಸಭೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದರ ಪೂರ್ಣ ಸದಸ್ಯತ್ವವನ್ನು ಪಡ್ಕೊಂಡ್ರು. ಪ್ರಸ್ತುತ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ 8 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಸೊ ಒಟ್ಟಾಗಿ ಕಜಾಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ತಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ. ಅದಲ್ಲದೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ 4 ದೇಶಗಳಿಗೆ ವೀಕ್ಷಕ ಸ್ಥಾನಮಾನವನ್ನು ನೀಡಿದ್ದಾರೆ. ಸೊ ವೀಕ್ಷಕ ಸ್ಥಾನಮಾನದಲ್ಲಿರುವಂತಹ ದೇಶಗಳು ಅಫ್ಘಾನಿಸ್ತಾನ್, ಬೆಲಾರಸ್, ಇರಾನ್ ಮತ್ತು ಮಂಗೋಲಿಯಾ. ಸೊ ವೀಕ್ಷಕ ಸ್ಥಾನಮಾನ ಅಂತ ಹೇಳಿದ್ರೆ ಅಬ್ಸರ್ವರ್ ಸ್ಟೇಟಸ್. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಸ್ಟೇಟಸ್ ಅಲ್ಲಿರುವಂತಹ ದೇಶಗಳು ಆ ಸಂಸ್ಥೆಯ ಕೆಲವೆಲ್ಲ ಆಗುಹೋಗುಗಳು ಅಥವಾ ಚಟುವಟಿಕೆಗಳಲ್ಲಿ ವೀಕ್ಷಕರಾಗಿ ಭಾಗವಹಿಸ್ಕೊಬಹುದು. ಹಾಗೆಯೇ SCO ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಧಿಕೃತ ಭಾಷೆಗಳು ರಷ್ಯನ್ ಮತ್ತು ಚೈನೀಸ್. ದೇಶಗಳ ಮುಖ್ಯಸ್ಥರ ಮಂಡಳಿ ಅಥವಾ ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಸರ್ವೋಚ್ಚ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಅಂಗವಾಗಿದ್ದು ಇದು ವರ್ಷಕ್ಕೊಮ್ಮೆ ಸಭೆ ಸೇರ್ತದೆ. ಅದಲ್ಲದೆ ಈ SCO ಇದೆಯಲ್ಲ, ಇದು 2 ಶಾಶ್ವತ ಸಂಸ್ಥೆಗಳನ್ನು ಹೊಂದಿರ್ತದೆ. ಒಂದು SCO ಇದರ ಸಚಿವಾಲಯ, ಇದು ಬೀಜಿಂಗ್ ನಲ್ಲಿರುವಂಥದ್ದು. ಹಾಗೆ ಇನ್ನೊಂದು RATS ಅಂತ ಹೇಳುವಂಥದ್ದು, ವೆರಿ ಇಂಪಾರ್ಟೆಂಟ್, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಹೇಳಿಬಿಟ್ಟು ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ಕಾರ್ಯಕಾರಿ ಸಮಿತಿ ಅಂತ ಹೇಳುವಂಥದ್ದು. ಇದರ ಹೆಡ್ ಕ್ವಾರ್ಟರ್ಸ್ ತಾಷ್ಕೆಂಟ್ ಅಲ್ಲಿ ಇರುವಂಥದ್ದು. ಓಕೆ, ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ: ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ಕಾರ್ಯಕಾರಿ ಸಮಿತಿ ಏನಿದೆ, ದಟ್ ಈಸ್ RATS ಅಂತ ಹೇಳುವಂತ. ಸೊ ಇದರ ಸಭೆಯು ಭಾರತದಲ್ಲಿ ಮೇ 16ರಿಂದ ಮೇ 19ರವರೆಗೆ ನಡೀಲಿಕ್ಕಿದೆ. ಓಕೆ, ಹಾಗೂ ಇದು ನವದೆಹಲಿಯಲ್ಲಿ ನಡೀಲಿಕ್ಕಿದೆ. ಸೊ ಹೆಚ್ಚಿನ ಎಲ್ಲ 8 ದೇಶಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕಿದೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್. ಎರಡನೇ ಕ್ವೆಶ್ಚನ್ ನೋಡಿ: ಅಸ್ಸಾಂ ಹ್ಯಾಸ್ ದ ಗ್ರೇಟೆಸ್ಟ್ ಪಾಪ್ಯುಲೇಷನ್ ಆಫ್ ಗ್ರೇಟ್ ಒನ್ ಹಾರ್ನ್ಡ್ ರೈನೋ. ಅಸ್ಸಾಂ ಗ್ರೇಟ್ ಒನ್ ಹಾರ್ನ್ ಗೆಂಡಾಮೃಗದ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿದೆ. ಗ್ರೇಟ್ ಒನ್ ಹಾರ್ನ್ಡ್ ಆರ್ ಕವರ್ಡ್ ಅಂಡರ್ ದ ಶೆಡ್ಯೂಲ್ 1 ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಈ ಒಂದು ಕೊಂಬಿನ ಗೆಂಡಾಮೃಗವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ 1ರ ಅಡಿಯಲ್ಲಿ ಒಳಗೊಂಡಿದೆ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಯಾವುವು?
ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ, ಅಂದ್ರೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿವೆ. ಓಕೆ, ಅಸ್ಸಾಂನಲ್ಲಿರುವಂತಹ ಎಲ್ಲ ಹೆಚ್ಚಿನ ರಾಷ್ಟ್ರೀಯ ಉದ್ಯಾನವನಗಳು ಈ ಒಂದು ಕೊಂಬಿನ ಗೆಂಡಾಮೃಗದ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ. ಹಾಗೂ ನಮ್ಮ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದರ ಒಂದು ಶೆಡ್ಯೂಲ್ 1ರ ಅಡಿಯಲ್ಲಿ ಇದರ ಸಂರಕ್ಷಣೆಗೆ ಇದು ಒಳಪಟ್ಟಿದೆ. ಸೊ ಒಂದು ಕೊಂಬಿನ ಗೆಂಡಾಮೃಗದ ಒಂದು ಫೈಲ್ ಫೋಟೋ ಇಲ್ಲಿದೆ ನೋಡಿ. ಈ ಪ್ರಾಣಿ ಹೆಚ್ಚಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಲ್ಲಿ ಇದರ ಆವಾಸ ಸ್ಥಾನ. ಆದ್ರೆ 90% ಇದರ ಜನಸಂಖ್ಯೆ ಅಥವಾ ಇದರ ಸಂಖ್ಯೆ ಇದೆಯಲ್ಲ, ಅಸ್ಸಾಂನ 4 ಪ್ರಮುಖ ಸಂರಕ್ಷಿತ ಪ್ರದೇಶಗಳಾದ ಪಬಿತೋರಾ ವೈಲ್ಡ್ ಲೈಫ್ ರಿಸರ್ವ್, ರಾಜೀವ್ ಗಾಂಧಿ ಒರಾಂಗ್ ನ್ಯಾಷನಲ್ ಪಾರ್ಕ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದು. ಅದರಲ್ಲೂ ಕೂಡ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಈ ಒಂದು ಕೊಂಬಿನ ಗೆಂಡಾಮೃಗದ ಅತಿ ದೊಡ್ಡ ಆವಾಸ ಸ್ಥಾನ. ಹಾಗೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಇದು ಶೆಡ್ಯೂಲ್ 1ರ ಅಡಿಯಲ್ಲಿ ಸಂರಕ್ಷಣೆಗೆ ಒಳಪಡುತ್ತದೆ. ಹಾಗೂ IUCN ಕೆಂಪು ಪಟ್ಟಿಯ ಪ್ರಕಾರ ಇದು ವಲ್ನರೇಬಲ್ ಅಥವಾ ದುರ್ಬಲ ಪಟ್ಟಿಯಲ್ಲಿ ಇರುವಂತದ್ದು. ಸೊ ಇದು ನ್ಯೂಸ್ ಅಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ, ಈ ಒರಾಂಗ್ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಮಿನಿ ಕಾಜಿರಂಗ ಅಂತ ಕೂಡ ಕರಿತೇವೆ. ಸೊ ಅಲ್ಲಿ ಒಂದು ಕೊಂಬಿನ ಗೆಂಡಾಮೃಗದ ಕೊಂಬು ಏನಿದೆ ಅದು ಕಟ್ ಆಫ್ ಆಗಿತ್ತು, ಅಂದ್ರೆ ಯಾರೋ ಅದನ್ನು ಕಟ್ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬಾನೇ ಅದು ಬ್ಲೀಡಿಂಗ್ ಆಗ್ತಾ ಇತ್ತು, ಅಥವಾ ರೈನೋ ವಾಸ್ ಬ್ಲೀಡಿಂಗ್ ಆಫ್ಟರ್ ದ ಹಾರ್ನ್ ವಾಸ್ ರಿಮೂವ್ಡ್ ಅಂತ ಹೇಳುವಂತಹ ಒಂದು ವಿಷಯ ಈ ನ್ಯೂಸ್ ಅಲ್ಲಿ ಬಂದಿರುವ ಕಾರಣ. ಯಾಕಂದ್ರೆ ಆ ಕೊಂಬನ್ನು ಹೆಚ್ಚಾಗಿ ಬೇರೆ ಬೇರೆ ಕಾರಣ, ಈ ವ್ಯಾಪಾರಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಸ್ಮಗ್ಲಿಂಗ್ ಚಟುವಟಿಕೆಗಳಿಗೆ ಇದನ್ನು ಬಳಸ್ತಾರೆ. ಹಾಗೇನೆ ಒಂದು ಕೊಂಬಿನ ಗೆಂಡಾಮೃಗವು ಸೈಟ್ಸ್ ಆಕ್ಟ್ ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಅದರ ಸೇರ್ಪಡಿಕೆ ಆಗಿದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಪಡೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ದಟ್ ಈಸ್ 2006. ಸೊ ಇಂಡಿಯನ್ ಓಷನ್ ಸುನಾಮಿ, ಸೊ 2004ರಲ್ಲಿ ಏನು ಸುನಾಮಿ ಒಂದು ಭಾರತದ ಕರಾವಳಿಯನ್ನು ಅಪ್ಪಳಿಸಿತು, ಅದಾದ ನಂತರ ನಮ್ಮ ಭಾರತ ಸರ್ಕಾರವು ಈ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅದು ಜಾರಿಗೆ ತಂದಿತು. ಸೊ ಈ ಕಾಯ್ದೆಯು ವಿಪತ್ತು ನಿರ್ವಹಣಾ ಪ್ರತಿಕ್ರಿಯೆ ಪಡೆಯನ್ನು ಸ್ಥಾಪಿಸುವಂತ ಒಂದು ಅವಕಾಶ ಇಲ್ಲಿ ಅದು ಮಾಡಿಕೊಡ್ತದೆ. ಸೊ ಹಾಗಾಗಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇದು 2006ರಲ್ಲಿ ಜಾರಿಗೆ ಬಂತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರುವಂಥದ್ದು. ಹಾಗೂ ಈ NDRF ಅಂತ ಹೇಳುವಂಥದ್ದು ಇದು ಗೃಹ ಇಲಾಖೆ ಸಚಿವಾಲಯ ಅಡಿಯಲ್ಲಿ ಬರುವಂಥದ್ದು. ಸೊ ಮುಖ್ಯವಾಗಿ ಇದು ಇಡೀ ನಮ್ಮ ದೇಶ ಮತ್ತು ವಿಶ್ವದಲ್ಲಿ ಟೋಟಲ್ ಆಗಿ ಈ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಾಗೆ ಇದು ರಕ್ಷಣೆಗೆ ಇದು ಉದ್ದೇಶವನ್ನು ಹೊಂದಿದೆ. ಈ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇದೆಯಲ್ಲ, ಇದಕ್ಕೆ 16 ಬೆಟಾಲಿಯನ್ಗಳಿವೆ. ಸೊ ಇಲ್ಲಿ ಕಾಣಬಹುದು ಎಲ್ಲೆಲ್ಲಿ ಇವೆ ಅಂತ ಹೇಳಿಬಿಟ್ಟು. ಸೊ NDRF ಬೆಟಾಲಿಯನ್ಗಳು ಆರ್ ಕಾನ್ಸ್ಟಿಟ್ಯೂಟೆಡ್ ಫ್ರಮ್ ಪರ್ಸನ್ಸ್ ಆನ್ ಡೆಪ್ಯುಟೇಷನ್ ಫ್ರಮ್ ದ ಪ್ಯಾರಾಮಿಲಿಟರಿ ಫೋರ್ಸಸ್ ಆಫ್ ಇಂಡಿಯಾ. ಸೊ ಅರೆ ಸೈನಿಕ ಪಡೆಗಳಿದೆಯಲ್ಲ ನಮ್ಮ ದೇಶದ ಪ್ಯಾರಾಮಿಲಿಟರಿ ಫೋರ್ಸಸ್ ಲೈಕ್ ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್, CISF, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಸಶಸ್ತ್ರ ಸೀಮಾ ಬಲ್, ಆಸಾಂ ರೈಫಲ್. ಸೊ ಇಂತಹ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಮುಖೇನ ಅಲ್ಲಿಯ ಒಂದು ಪರ್ಸನಲ್ ಅನ್ನು ಇಲ್ಲಿ ಡೆಪ್ಯುಟೇಷನ್ಗೆ ಅವರು ಹಾಕುವಂಥದ್ದು. ಓಕೆ, ಯೂಶುವಲಿ ದೇ ಆರ್ ಕಾನ್ಸ್ಟಿಟ್ಯೂಟೆಡ್ ಫ್ರಮ್ ಡೆಪ್ಯುಟೇಷನ್ ಫ್ರಮ್ ದೀಸ್ ಫೋರ್ಸಸ್. ಸೊ 16 ಬೆಟಾಲಿಯನ್ಗಳನ್ನು ನಾವು ಕಾಣಬಹುದು. ಸಾಂಬಾ, ಬಾಟಿಂಡಾ, ನಜಾಫ್ಗರ್, ವಾರಣಾಸಿ, ವಡೋದರ, ಪುಣೆ, ಅರಕ್ಕೋನಂ, ವಿಜಯವಾಡ, ಮುಂಡಾಲಿ, ಹರಿನ್ಘಾಟ್, ಪಾಟ್ನಾ, ಗೌಹಾಟಿ, ಹಾಗೆಯೇ ಡೋಯ್ಮುಖ್, ಗಜಿಯಾಬಾದ್, ಹೈದ್ವಾನಿ, ನೂರ್ಪುರ್. ಸೊ ಇಂತಹ 16 ಬೆಟಾಲಿಯನ್ಗಳನ್ನು ನಾವು ಕಾಣಬಹುದು. ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಇತ್ತೀಚೆಗೆ ನವದೆಹಲಿಯ ಮೆಟ್ರೋ ಸ್ಟೇಷನ್, ಮುನ್ಕಾರ್ ಮೆಟ್ರೋ ಸ್ಟೇಷನ್ ಅಲ್ಲಿ 3 ಹಂತದ ಒಂದು ಬಿಲ್ಡಿಂಗ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ನಿಮಿತ್ತ 27 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಸೊ ಅಲ್ಲಿ NDRF ನ ಈ ಒಂದು ಪರ್ಸನಲ್ ಗಳನ್ನು ಅಲ್ಲಿ ರೆಸ್ಕ್ಯೂ ಆಪರೇಷನ್ಸ್ಗೆ ಡಿಪ್ಲಾಯ್ ಮಾಡಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗೆ ಅನುಗುಣವಾಗಿ ಈ ಎಲ್ಲ ಮಾಹಿತಿಯನ್ನು ನಿಮಗೆ ನಾವು ಹೇಳ್ತಾ ಇದ್ದೀವಿ. Identify the disease from the following statements. Intermittent rains and resultant waterlogging are cited as reason for spurt of disease. ಮರುಕಳಿಸುವ ಮಳೆ ಮತ್ತು ನೀರಿನ ಸಂಗ್ರಹ ರೋಗದ ಉಲ್ಬಣಕ್ಕೆ ಇದು ಕಾರಣ ಆಗಿದೆ. It is a tropical disease that is borne by mosquitoes and it is caused by the virus. ಇದು ಸೊಳ್ಳೆಗಳಿಂದ ಹರಡುವಂತಹ ಉಷ್ಣವಲಯದ ರೋಗವಾಗಿದ್ದು ಇದು ವೈರಸ್ ನಿಂದ ಉಂಟಾಗ್ತದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಡೆಂಗ್ಯೂ. ಸೊ ಡೆಂಗ್ಯೂ ಎಂಬುದು ಡೆಂಗ್ಯೂ ವೈರಸ್, ದಟ್ ಈಸ್ ಜೀನಸ್ ಫ್ಲೇವಿ ವೈರಸ್ ನಿಂದ ಉಂಟಾಗುವ ಸೊಳ್ಳೆಯಿಂದ ಹರಡುವಂತಹ ಒಂದು ಉಷ್ಣವಲಯದ ರೋಗವಾಗಿದ್ದು ಈಡಿಸ್
ವ್ಯಾಪ್ತಿಯೊಳಗೆ ಬರುವಂತಹ ಹಲವಾರು ಜಾತಿಯ ಸೊಳ್ಳೆಗಳಿಂದ ಇದು ಹರಡುತ್ತದೆ. ಮುಖ್ಯವಾಗಿ ಇಡೀಸ್ ಈಜಿಪ್ಟಿ ಇದರ ವಾಹಕ. ಈ ಸೊಳ್ಳೆಯು ಚಿಕನ್ಗುನ್ಯಾ, ಹಳದಿ ಜ್ವರ ಮತ್ತು ಝೀಕಾ ವೈರಸ್ ಸೋಂಕನ್ನು ಕೂಡ ಇದು ಹರಡುತ್ತದೆ. ಹಾಗೆ ಮಲೇರಿಯಾ ಅಂತ ಹೇಳುವಂತ ಇನ್ನೊಂದು ಆಪ್ಷನ್ ಇತ್ತು, ಅದು ಸೊಳ್ಳೆಗಳಿಂದ ಕೂಡ ಇದು ಕೂಡ ಹರಡುವಂತ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು, ಇದು ಪ್ಲಾಸ್ಮೋಡಿಯಂ ಅಂತ ಹೇಳುವಂತ ಪರಾವಲಂಬಿ ಪ್ರೋಟೋಜೋವನ್ ಸೂಕ್ಷ್ಮಾಣು ಜೀವಿಗಳ ಒಂದು ಜಾತಿಯಿಂದ ಉಂಟಾಗುವಂತಹ ಒಂದು ರೋಗ. ಟಿಬಿ ಅಂತ ಹೇಳಿದ್ರೆ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ರೋಗ. ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂಥದ್ದು ಮತ್ತು ಇದು ಟಿಬಿ ಗಾಳಿಯಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂಥದ್ದು. ಹಾಗೆಯೇ ಸ್ಕ್ರಬ್ ಟೈಫಸ್ ಅಂತ ಹೇಳುವಂತ ಒಂದು ಆಪ್ಷನ್ ಕೂಡ ಇತ್ತು. ಇದಕ್ಕೆ ಬುಷ್ ಟೈಫಸ್ ಅಂತ ಕೂಡ ಕರೀತಾರೆ. ಇದು ಕೂಡ ಬ್ಯಾಕ್ಟೀರಿಯಾ ಸೋಂಕಿನ ಕಾಯಿಲೆಯಾಗಿದ್ದು, ಓರಿಯೆಂಟಾ ಸುಸುಗಮಶಿ ಅಂತ ಹೇಳುವಂತಹ ಬ್ಯಾಕ್ಟೀರಿಯಾದ ಮೂಲಕ ಇದು ಹರಡುವಂಥದ್ದು. ಹಾಗೂ ಇದಕ್ಕೆ ಸಂಬಂಧಿಸಿದ ವಾಹಕ ಯಾವುದು ಅಂತ ಹೇಳಿದ್ರೆ ಚಿಗರ್ ಮೈಟ್ಸ್. ಸೊ ಈ ಪ್ರಶ್ನೆಯನ್ನು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ಡೆಂಗ್ಯೂ ಕೇಸಸ್ ನಮ್ಮ ದೇಶದಲ್ಲಿ ಜನವರಿ 22ರಿಂದ ಏಪ್ರಿಲ್ 30ರವರೆಗೆ ರೆಕಾರ್ಡ್ ಆಗಿದೆ. ತಮಿಳುನಾಡು ಟಾಪ್ ಅಲ್ಲಿದ್ರೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಡೆಂಗ್ಯೂ ಕೇಸಸ್ ಅಲ್ಲಿ. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿರುವಂಥದ್ದು. ವಿಚ್ ಸ್ಟೇಟ್ ವಾಸ್ ರೂಲ್ಡ್ ಬೈ ದ ಚೋಗ್ಯಾಲ್ ಡೈನೆಸ್ಟಿ? ಯಾವ ರಾಜ್ಯವನ್ನು ಚೋಗ್ಯಾಲ್ ರಾಜವಂಶವು ಆಳಿತು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಸಿಕ್ಕಿಂ. ಸೊ ಸಿಕ್ಕಿಂ ಅಂತ ಹೇಳಿದ್ರೆ ಇದೊಂಥರ ಬಹಳಷ್ಟು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿರುವಂತಹ ಒಂದು ಪುಟ್ಟ ರಾಜ್ಯ. ಇದರ ಈ ಭಾಗದಲ್ಲಿ ನೇಪಾಲ್ ಇದೆ, ಈ ಕಡೆ ಚೈನಾ, ಈ ಭಾಗದಲ್ಲಿ ಭೂತಾನ್, ಹಾಗೆ ಒಂದೇ ಒಂದು ರಾಜ್ಯ ಇದಕ್ಕೆ ಬಾರ್ಡರ್ ಆಗಿರುವುದು ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳ. ಎನಿವೆ, ಸೊ ಸಿಕ್ಕಿಂ ಅಂತ ಹೇಳುವಾಗ ಇದು 1947ರವರೆಗೆ ಸಿಕ್ಕಿಂ ಎಂಬುದು ಚೋಗ್ಯಾಲ್ ರಾಜವಂಶದಿಂದ ಆಳಲ್ಪಟ್ಟ ರಾಜಪ್ರಭುತ್ವದ ಒಂದು ರಾಜ್ಯವಾಗಿತ್ತು. ಅದರ ಕ್ಯಾಪಿಟಲ್ ಗ್ಯಾಂಗ್ಟಾಕ್. 1947ರಲ್ಲಿ ಬ್ರಿಟಿಷರು ಭಾರತವನ್ನು ತೊರೆದ ನಂತರ ಸಿಕ್ಕಿಂ ಭಾರತದ ರಕ್ಷಣಾ ಪ್ರದೇಶವಾಯಿತು. ಇಟ್ ಬಿಕೇಮ್ ದ ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ. ಈ ಮೂಲಕ ಭಾರತ ಸರ್ಕಾರವು ಸಿಕ್ಕಿಂನ ರಕ್ಷಣೆ, ಬಾಹ್ಯ ವ್ಯವಹಾರಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿತು. ಆದರೆ ಆಂತರಿಕವಾಗಿ ಸಿಕ್ಕಿಂ ಅನ್ನು ಚೋಗ್ಯಾಲ್ ರಾಜವಂಶವು ಆಳ್ಕೊಳ್ತಾ ಇತ್ತು. 1974ರಲ್ಲಿ ಸಿಕ್ಕಿಂ ಭಾರತದೊಂದಿಗೆ ಹೆಚ್ಚಿನ ಏಕೀಕರಣಕ್ಕಾಗಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿತು. ಅದರಂತೆ 35ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1974 ಸಂಸತ್ತು ಜಾರಿಗೊಳಿಸಿತು. ಸಿಕ್ಕಿಂಗೆ ಅಸೋಸಿಯೇಟ್ ಸ್ಟೇಟ್ ಸ್ಥಾನಮಾನವನ್ನು ನೀಡಲಾಯಿತು. ಆದಾಗ್ಯೂ ಚೋಗ್ಯಾಲ್ ರಾಜವಂಶವು ತನ್ನ ಆಳ್ವಿಕೆಯನ್ನು ಮುಂದುವರಿಸಿತು. 1975ರಲ್ಲಿ ಸಿಕ್ಕಿಂ ರಾಜ್ಯಪ್ರಭುತ್ವವನ್ನು ರದ್ದುಗೊಳಿಸುವ ಚಳುವಳಿ ಅಲ್ಲಿ ನಡೆಯಿತು. ಆಂದೋಲನವು ಸಿಕ್ಕಿಂಗೆ ಪೂರ್ಣ ರಾಜ್ಯತ್ವವನ್ನು ಕೋರಿತು. ಇಟ್ ಸಾಟ್ ಫುಲ್ ಸ್ಟೇಟ್ ಹೆಡ್ ಫಾರ್ ಸಿಕ್ಕಿಂ. 14th ಏಪ್ರಿಲ್ 1975ಗೆ ಜನಾಭಿಪ್ರಾಯ ಸಂಗ್ರಹಣೆಯನ್ನು ಕೂಡ ನಡೆಸಲಾಯಿತು. ದೇರ್ ವಾಸ್ ಅ ರೆಫರೆಂಡಮ್. ಇದರಲ್ಲಿ ಸುಮಾರು 97% ಜನಸಂಖ್ಯೆಯು ಭಾರತದೊಂದಿಗೆ ಸಂಪೂರ್ಣ ವಿಲೀನಕ್ಕೆ ಮತ ಹಾಕಿದರು. ಸಿಕ್ಕಿಂ ಅನ್ನು ಅಂತಿಮವಾಗಿ 16ನೇ ಮೇ 1975ರಂದು ದೇಶದ 22ನೇ ರಾಜ್ಯವಾಗಿ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಸೊ 1947 ಅದು ರಕ್ಷಣಾ ಪ್ರದೇಶ ಅಥವಾ ಪ್ರೊಟೆಕ್ಟರೇಟ್ ಸ್ಟೇಟ್ ಅಂತ ಹೇಳಿ ಅನ್ಸ್ಕೊಂಡಿತು. 1974ರಲ್ಲಿ ಅಸೋಸಿಯೇಟ್ ಸ್ಟೇಟ್ ಅಂತ ಹೇಳಿ ಅನ್ಸ್ಕೊಂಡಿತು. ಹಾಗೂ 1975 ಅದಕ್ಕೆ ಪೂರ್ಣ ರೀತಿಯ ರಾಜ್ಯತ್ವ ಪ್ರಾಪ್ತಿಯಾಯಿತು. ಸೊ ಈ ಪ್ರಶ್ನೆ ಹಾಕಿರುವಂತಹ ಉದ್ದೇಶ ಇಷ್ಟೇ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನತೆಗೆ ತಮ್ಮ ರಾಜ್ಯತ್ವ ಪಡೆದ ದಿನದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ವಿಚ್ ಬುದ್ಧಿಸ್ಟ್ ಫಿಲಾಸಫರ್ ಪ್ರಪೌಂಡೆಡ್ ಶೂನ್ಯವಾದ? ಯಾವ ಬೌದ್ಧ ತತ್ವಜ್ಞಾನಿಯು ಶೂನ್ಯವಾದವನ್ನು ಪ್ರತಿಪಾದಿಸಿದರು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ನಾಗಾರ್ಜುನ್. ಸೊ ಬುದ್ಧ ಮತ್ತು ಬೌದ್ಧ ಧರ್ಮದ ಒಂದು ಸಂಕ್ಷಿಪ್ತ ಪಕ್ಷಿ ನೋಟ ಇಲ್ಲಿದೆ. ಬುದ್ಧ 563 BC ಲುಂಬಿನಿ, ಈಗಿನ ನೇಪಾಳಲ್ಲಿ ಅವರು ಜನಿಸ್ತಾರೆ. ತಂದೆ ಶುದ್ಧೋಧನ, ಶಾಕ್ಯ ಕುಲದ ಮುಖ್ಯಸ್ಥರಾಗಿರ್ತಾರೆ. ತಾಯಿ ಮಹಾಮಾಯಿ, ಪ್ರಿನ್ಸೆಸ್ ಆಫ್ ಕೋಶಲ ಡೈನಸ್ಟಿ. ಅವರ ಪತ್ನಿ ಯಶೋಧರ, ಮಗ ರಾಹುಲ್. ಬುದ್ಧ ಮಹಾವೀರನಿಗಿಂತ 23 ವರ್ಷ ಹಿರಿಯರಾಗಿರುತ್ತಾರೆ. ಅಜಾತಶತ್ರು, ಬಿಂಬಿಸಾರ, ಮಹಾವೀರ, ಕನ್ಫ್ಯೂಷಸ್ ಬುದ್ಧನ ಸಮಕಾಲೀನರು. ಇದೆಲ್ಲ ನಿಮಗೆ MCQs ಗಳಿಗೆ ಮತ್ತು GK ಸ್ನಿಪ್ಪೆಟ್ಸ್ ನ ರೂಪದಲ್ಲಿ ಇದು ಬುದ್ಧ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿ ನಿಮಗೆ ಹೆಲ್ಪ್ ಆಗಬಹುದು. ಹಾಗೇನೆ ಅಜಾತಶತ್ರು, ಬಿಂಬಿಸಾರ ಹರಿಯಂಕ ಸಂತತಿಗೆ ಸೇರಿದವರಾಗಿದ್ದಾರೆ. ಹಾಗೇನೆ ಚೆನ್ನ ಬುದ್ಧನ ಸಾರಥಿ ಮತ್ತು ಕಂಟಕ ಚೆನ್ನನ ಕುದುರೆ. ಕ್ರಿಸ್ತಪೂರ್ವ 534ರಲ್ಲಿ ಬುದ್ಧನು ತನ್ನ 29ನೇ ವಯಸ್ಸಿನಲ್ಲಿ ತನ್ನ ಅರಮನೆಯನ್ನು ತೊರೆದನು. ಹಾಗೂ ಕ್ರಿಸ್ತಪೂರ್ವ 528ರಲ್ಲಿ ತನ್ನ 35ನೇ ವಯಸ್ಸಿನಲ್ಲಿ ಬುದ್ಧನು ಬೋಧ್ ಗಯಾದಲ್ಲಿ ಬೋಧಿ ವೃಕ್ಷದ ಅಡಿಯಲ್ಲಿ ಜ್ಞಾನೋದಯವನ್ನು ಪಡೆದನು. ಬುದ್ಧನು ಬೋಧಿ ಮರದ ಕೆಳಗೆ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮೊದಲು ನಿರಂಜನ ನದಿಯಲ್ಲಿ ಸ್ನಾನ ಮಾಡಿದನು. ಇದು ಕೂಡ ನಿಮಗೆ ಗೊತ್ತಿರಬೇಕು.
ಹಾಗೆಯೇ ಬುದ್ಧನ ಮೊದಲ ಧರ್ಮೋಪದೇಶ ಸಾರನಾಥ್ ಜಿಂಕೆ ಉದ್ಯಾನವನದಲ್ಲಿ ನಡೆಯಿತು. ಅಶ್ವಜಿತ್, ಉಪಾಲಿ, ಮೊಗಲ್ಲಾನ, ಸಾರಿಪುತ್ರ ಮತ್ತು ಆನಂದ ಬುದ್ಧನ ಮೊದಲ ಉಪದೇಶದಲ್ಲಿದ್ದ ಮೊದಲ 5 ಶಿಷ್ಯರು. ಬುದ್ಧನು ಕುಶಿನಗರದಲ್ಲಿ ಸಾಲ್ ಮರದ ಅಡಿಯಲ್ಲಿ ಮಹಾಪರಿನಿರ್ವಾಣವನ್ನು ಹೊಂದಿದನು. ಕುಶಿನಗರ ಆಗ ಮಲ್ಲಾ ಜನಪದದಲ್ಲಿತ್ತು. ಹಾಗೆಯೇ ಕ್ರಿಸ್ತಪೂರ್ವ 483ರಲ್ಲಿ ಬುದ್ಧನ ಮರಣವಾದಾಗ ಅವರಿಗೆ 80 ವರ್ಷ ವಯಸ್ಸಿನವರಾಗಿದ್ದರು. ಬುದ್ಧನ ಕೊನೆಯ ಬೋಧನೆಯನ್ನು ಸುಭದ್ರ ಮತ್ತು ಆನಂದ ಕೇಳಿದರು. ಅಶೋಕನು ಹೀನಾಯ ಬೌದ್ಧ ಧರ್ಮವನ್ನು ಪೋಷಿಸಿದನು. ಹಾಗೆಯೇ ಕಾನಿಷ್ಕ್ ಮತ್ತು ಹರ್ಷವರ್ಧನ ಮಹಾಯಾನ ಬೌದ್ಧ ಧರ್ಮವನ್ನು ಪೋಷಿಸಿದರು. ಹೀನಾಯನ ಬೌದ್ಧ ಧರ್ಮ ವಿಗ್ರಹಾರಾಧನೆಯನ್ನು ನಂಬುವುದಿಲ್ಲ, ಆದರೆ ಮಹಾಯಾನ ಬೌದ್ಧ ಧರ್ಮವು ವಿಗ್ರಹಾರಾಧನೆಯನ್ನು ನಂಬುತ್ತದೆ. ತ್ರಿಪೀಠಿಕಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾಗಿವೆ. ಸುತ್ತ ಪೀಠಿಕ, ವಿನಯ ಪೀಠಿಕ, ಅಭಿಧಮ್ಮ ಪೀಠಿಕ. ಹಾಗೆಯೇ ತ್ರಿಪೀಠಿಕಗಳು ಪಾಲಿ ಭಾಷೆಯಲ್ಲಿವೆ. ನಾಗಾರ್ಜುನ ಸಾಮಾನ್ಯವಾಗಿ ಭಾರತದ ಐನ್ಸ್ಟೈನ್ ಅನ್ನು ಎಂದು ಕರೆಯಲಾಗುತ್ತದೆ. ಈ ನಾಗಾರ್ಜುನ ಎನ್ನುವರು ಶೂನ್ಯವಾದ ಎಂದು ಕರೆಯಲ್ಪಡುವ ಬೌದ್ಧ ತತ್ವಶಾಸ್ತ್ರದ ಮಾಧ್ಯಮಿಕ ಶಾಲೆಯನ್ನು ಪ್ರತಿಪಾದಿಸಿದರು. ಬೌದ್ಧ ಸಮ್ಮೇಳನಗಳು, ಇದಕ್ಕೊಂದು ಶಾರ್ಟ್ ಫಾರ್ಮ್ ಇದೆ ನೋಡಿ, ರವೆ ಪಾಕ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ನೆನಪಿಡ್ಲಿಕ್ಕೆ ಹಾಗಾಗಿ ಸುಲಭ ಆಗ್ತದೆ. 4 ಬೌದ್ಧ ಸಮ್ಮೇಳನಗಳಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆದಿರುವಂಥದ್ದು ರಾಜ್ಗೃಹ. ಅದರ ಅಧ್ಯಕ್ಷತೆ ವಹಿಸಿದವರು ಮಹಾಕಾಶ್ಯಪ, ಪ್ರೋತ್ಸಾಹ ನೀಡಿದ ರಾಜ ಅಜಾತಶತ್ರು. ಹಾಗೆಯೇ 2ನೇ ಬೌದ್ಧ ಸಮ್ಮೇಳನ ರವೆ ವೈಶಾಲಿ. ಇದರ ಅಧ್ಯಕ್ಷತೆ ವಹಿಸಿದವರು ಸಬ್ಕಾಮಿ ಮತ್ತು ಪ್ರೋತ್ಸಾಹ ನೀಡಿದ ರಾಜ ಕಲಾಶೋಕ. ಹಾಗೆಯೇ 3ನೇ ಬೌದ್ಧ ಸಮ್ಮೇಳನವು ನಡೆದಿರುವಂಥದ್ದು ಪಾಟಲಿಪುತ್ರದಲ್ಲಿ. ಇದರ ಅಧ್ಯಕ್ಷತೆ ವಹಿಸಿದವರು ಮೊಗ್ಗಲಿಪುತ್ಸ ಮತ್ತು ಅಶೋಕ, ಪ್ರೋತ್ಸಾಹ ನೀಡಿದ ರಾಜ. ಹಾಗೆಯೇ 4ನೇ ಬೌದ್ಧ ಸಮ್ಮೇಳನವು ನಡೆದಿರುವಂಥದ್ದು ಕಾಶ್ಮೀರದಲ್ಲಿ. ಇದರ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ ಮತ್ತು ಪ್ರೋತ್ಸಾಹ ನೀಡಿದ ರಾಜ ಕನಿಷ್ಕ. ರವೆ ಪಾಕ ಅಂತ ಹೇಳುವಂತ ಈ ಒಂದು ನಿಮೋನಿಕ್ಸ್ ನಲ್ಲಿ ನೀವು ನೆನಪಿಡ್ಲಿಕ್ಕೆ ಇದು ಸುಲಭ. ಇದು ಹಾಕಿರುವಂತ ಉದ್ದೇಶ ಈ ಪ್ರಶ್ನೆ. ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ attended the 2566 Buddha Jayanti celebration at the International Convention Center and Meditation Hall at Lumbini, Nepal. 7ನೇ ಪ್ರಶ್ನೆ, which country has won the Thomas Cup most number of times? ಯಾವ ದೇಶವು ಥಾಮಸ್ ಕಪ್ ಅನ್ನು ಅತಿ ಹೆಚ್ಚು ಬಾರಿ ಗೆದ್ದಿದೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಂಡೋನೇಷಿಯಾ. ಥಾಮಸ್ ಕಪ್ ನ ಬಗ್ಗೆ ಹೇಳುವುದಂತ ಹೇಳಿದ್ರೆ, ಇದನ್ನು ಕೆಲವೊಮ್ಮೆ ವಿಶ್ವ ಪುರುಷರ ಬ್ಯಾಡ್ಮಿಂಟನ್ ಟೀಮ್ ಚಾಂಪಿಯನ್ಶಿಪ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆ ಆಗಿದೆ ಹಾಗೂ ಇದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಇದನ್ನು ಆಯೋಜಿಸುತ್ತದೆ, BWF. ಮೊದಲ ಥಾಮಸ್ ಕಪ್ ಪಂದ್ಯಾವಳಿಯನ್ನು 1948-49ರಲ್ಲಿ ನಡೆಸಲಾಯಿತು. ಥಾಮಸ್ ಕಪ್ ಅನ್ನು 1982ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. 1982ರ ಮೊದಲು ಇದನ್ನು ಪ್ರತಿ ವರ್ಷ 3 ವರ್ಷಗಳಿಗೊಮ್ಮೆ ಇದನ್ನು ನಡೆಸಲಾಗುತ್ತಿತ್ತು. ಥಾಮಸ್ ಕಪ್ ಅನ್ನು ಭಾಗವಹಿಸುವ ದೇಶದ ಪುರುಷರ ರಾಷ್ಟ್ರೀಯ ತಂಡ ಪ್ರತಿನಿಧಿಸುತ್ತದೆ. 2021ರವರೆಗೂ ಥಾಮಸ್ ಕಪ್ನ ಸುದೀರ್ಘ ಇತಿಹಾಸದಲ್ಲಿ ಪ್ರಶಸ್ತಿಯನ್ನು ಕೇವಲ 5 ರಾಷ್ಟ್ರಗಳು ಮಾತ್ರ ಪ್ರಶಸ್ತಿ ಗೆದ್ದಿದ್ವು. ಚೀನಾ, ಮಲೇಷಿಯಾ, ಇಂಡೋನೇಷಿಯಾ, ಜಪಾನ್ ಮತ್ತು ಡೆನ್ಮಾರ್ಕ್. ಇಂಡೋನೇಷಿಯಾ ಅದರಲ್ಲಿ ಥಾಮಸ್ ಕಪ್ ಅನ್ನು ಅತಿ ಹೆಚ್ಚು ಬಾರಿ ಪಡೆದಿದೆ, 14 ಬಾರಿ. ಚೀನಾ 10 ಪ್ರಶಸ್ತಿಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ, ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ ಫೈನಲ್ನಲ್ಲಿ ಇಂಡೋನೇಷಿಯಾವನ್ನು ಸೋಲಿಸುವ ಮೂಲಕ ಮೊದಲ ಬಾರಿಗೆ ಥಾಮಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ. ಇದನ್ನು ನೆನಪಿಟ್ಕೊಬೇಕು. ಭಾರತೀಯ ಪುರುಷರ ಬ್ಯಾಡ್ಮಿಂಟನ್ ತಂಡವು 4 ಆಟಗಾರರನ್ನು ಒಳಗೊಂಡಿತ್ತು. ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್ ಮತ್ತು ಡಬಲ್ಸ್ ಜೋಡಿ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಅಂತ ಹೇಳಿಬಿಟ್ಟು. 2022ರ ಥಾಮಸ್ ಕಪ್ ಬ್ಯಾಂಕಾಕ್, ಥೈಲ್ಯಾಂಡ್ ನಲ್ಲಿ ನಡೆಯಿತು. ಹಾಗೆಯೇ ಉಬರ್ ಕಪ್ ಅಂತ ಹೇಳುವಂಥದ್ದು ವಿಶ್ವ ಮಹಿಳಾ ತಂಡ ಚಾಂಪಿಯನ್ಶಿಪ್. ಉಬರ್ ಕಪ್ ಕೂಡ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಭಾರತ ಇದುವರೆಗೆ ಉಬರ್ ಕಪ್ ಪಡೆದಿಲ್ಲ. ಚೀನಾ ಅತಿ ಹೆಚ್ಚು ಉಬರ್ ಕಪ್ ಅನ್ನು ಪಡೆದಿದೆ. 8ನೇ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ ಇಸ್ ದ ಯೂನಿಯನ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಟೆರಿಟರೀಸ್? ಯುನೈಟೆಡ್ ಕಿಂಗ್ಡಮ್ ಈ ಕೆಳಗಿನ ಯಾವ ಪ್ರಾಂತ್ಯಗಳ ಒಂದು ಒಕ್ಕೂಟ ಆಗಿದೆ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಮತ್ತು ನಾರ್ದರ್ನ್ ಐರ್ಲೆಂಡ್ ಅಥವಾ ಉತ್ತರ ಐರ್ಲೆಂಡ್. ಈ ಒಂದು ಟೋಟಲ್ ಟೆರಿಟರೀಸ್ ಗಳನ್ನು ನಾವು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಸ್ಕಾಟ್ಲೆಂಡ್, ಇಂಗ್ಲೆಂಡ್ ಮತ್ತು
ಉತ್ತರ ಐರ್ಲೆಂಡ್. ಸೊ ಇಷ್ಟನ್ನು ನಾವು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳುವಂಥದ್ದು. ಓಕೆ, ಹಾಗೇನೆ ಸ್ಕಾಟ್ಲೆಂಡ್, ಇಂಗ್ಲೆಂಡ್ ಮತ್ತು ವೇಲ್ಸ್ ಅನ್ನು ನಾವು ಗ್ರೇಟ್ ಬ್ರಿಟೇನ್ ಅಂತ ಹೇಳುವಂಥದ್ದು. ಹಾಗೇನೆ ಬ್ರಿಟಿಷ್ ಐಲ್ಸ್ ಅಂತ ಹೇಳುವಾಗ ಈ ಎಲ್ಲ ದ್ವೀಪ ಸಮೂಹಗಳು ಅಥವಾ ಈ ಎಲ್ಲ ಭಾಗಗಳನ್ನು ಒಟ್ಟು ಸೇರುವಾಗ ಅದನ್ನು ಬ್ರಿಟಿಷ್ ಐಲ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಈಗ ನಾವು ಯುನೈಟೆಡ್ ಕಿಂಗ್ಡಮ್ನ ರಚನೆಯ ಬಗ್ಗೆ ತಿಳ್ಕೊಳ್ಳುವ. ಪ್ರಸ್ತುತ ಯುನೈಟೆಡ್ ಕಿಂಗ್ಡಮ್ ಹಲವಾರು ಶತಮಾನಗಳಿಂದ ನೆರೆಯ ಸಾಮ್ರಾಜ್ಯಗಳ ಸ್ವಾಧೀನ ಮತ್ತು ಪ್ರತ್ಯೇಕತೆಯ ಪ್ರಕ್ರಿಯೆಯಿಂದ ವಿಕಸನಗೊಂಡಿದೆ. 1542ರಲ್ಲಿ ಇಂಗ್ಲೆಂಡ್ ಸಾಮ್ರಾಜ್ಯವು ವೇಲ್ಸ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ವೇಲ್ಸ್ ಇಲ್ಲಿದೆ ನೋಡಿ. 1707ರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಸಾಮ್ರಾಜ್ಯವು ಸ್ಕಾಟ್ಲೆಂಡ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡಿತು. ಸೊ ಇವೆರಡು ಸೇರಿ ಆನಂತರ ಸ್ಕಾಟ್ಲೆಂಡ್ ಅನ್ನು ಸ್ವಾಧೀನಪಡಿಸಿತು ಮತ್ತು ಇವು ಮೂರು ಸೇರಿ ಗ್ರೇಟ್ ಬ್ರಿಟೇನ್ ಸಾಮ್ರಾಜ್ಯವನ್ನು ರಚಿಸಿತು. 1801ರಲ್ಲಿ ಗ್ರೇಟ್ ಬ್ರಿಟೇನ್ ಐರ್ಲೆಂಡ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡಿತು. ಸೊ ಐರ್ಲೆಂಡ್ ಅನ್ನೋದು ಕೂಡ ಸ್ವಾಧೀನಪಡಿಸಿಕೊಳ್ಳುತ್ತದೆ. ಆದರೆ ಐರ್ಲೆಂಡ್ ಸಾಮ್ರಾಜ್ಯದಲ್ಲಿ ಕ್ಯಾಥೋಲಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಗ್ರೇಟ್ ಬ್ರಿಟೇನ್ನಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನರು ಬಹುಸಂಖ್ಯಾತರು. ಸೊ ಐರ್ಲೆಂಡ್ನಲ್ಲಿ ಸ್ವತಂತ್ರ ಚಳುವಳಿ ಪ್ರಾರಂಭವಾಯಿತು. ಗ್ರೇಟ್ ಬ್ರಿಟೇನ್ನಿಂದ ಸ್ವಾತಂತ್ರ್ಯ ಪಡೆಯಲು ಸಿನ್ ಫಿನ್ ಪಕ್ಷವು ಹುಟ್ಟಿಕೊಂಡಿತು. 1918ರ ಚುನಾವಣೆಯಲ್ಲಿ ಈ ಸಿನ್ ಫಿನ್ ಪಕ್ಷವು ಐರ್ಲೆಂಡ್ನಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. 1922ರಲ್ಲಿ ಹಾಗಾಗಿ ಐರ್ಲೆಂಡ್ನ ವಿಭಜನೆಯಾಯಿತು. ಪ್ರೊಟೆಸ್ಟೆಂಟ್ಗಳು ಬಹುಸಂಖ್ಯೆಯಲ್ಲಿದ್ದ ಉತ್ತರ ಐರ್ಲೆಂಡ್ ಗ್ರೇಟ್ ಬ್ರಿಟನ್ನೊಂದಿಗೆ ಉಳಿಯಿತು. ಸೊ ಈ ಭಾಗದಲ್ಲಿ ಯಾರು ಪ್ರೊಟೆಸ್ಟೆಂಟ್ಸ್ ಜಾಸ್ತಿ ಇದ್ರು ಅವರು ಗ್ರೇಟ್ ಬ್ರಿಟನ್ ಒಟ್ಟಿಗೆ ಅವರು ವಿಲೀನವಾದ್ರು. ಐರ್ಲೆಂಡ್ನ ಉಳಿದ ಭಾಗಗಳು ಸ್ವತಂತ್ರತೆಯನ್ನು ಪಡ್ಕೊಂಡ್ವು. ಸೊ ಈ ಭಾಗಗಳು ರಿಪಬ್ಲಿಕ್ ಆಫ್ ಐರ್ಲೆಂಡ್ ಅಂತ ಹೇಳಿ ಗುರುತಿಸಿಕೊಂಡಿತು. ಗ್ರೇಟ್ ಬ್ರಿಟನ್ ಮತ್ತು ಉತ್ತರ ಐರ್ಲೆಂಡ್ ಒಟ್ಟಾಗಿಯಾಗಿ ಯುನೈಟೆಡ್ ಕಿಂಗ್ಡಮ್ ಎಂಬ ರಾಷ್ಟ್ರವನ್ನು ರಚಿಸಿದವು. ಸೊ ಈ ಗ್ರೇಟ್ ಬ್ರಿಟನ್ ಇದೆಯಲ್ಲ ಇದು ಮತ್ತು ಉತ್ತರ ಐರ್ಲೆಂಡ್ ಒಟ್ಟು ಸೇರಿ ಗ್ರೇಟ್ ಬ್ರಿಟನ್ ಎಂಬ ರಾಷ್ಟ್ರವನ್ನು ರಚಿಸಿತು. ಆದರೆ ಸಿನ್ ಫೈನ್ ಪಕ್ಷ ವಿಭಜನೆಯನ್ನು ವಿರೋಧಿಸಿತು. ಇದು ಯಾವಾಗಲೂ ಐರ್ಲೆಂಡ್ ಅನ್ನು ಒಂದುಗೂಡಿಸಲು ಮತ್ತು ವಿಭಜನೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸಿತು. ಸೊ ಐರ್ಲೆಂಡ್ ಏನು ಎರಡು ಇಬ್ಬಾಗ ಆಗಿದೆ. ಸೊ ಇದನ್ನು ಈ ಸಿನ್ ಫೈನ್ ಪಕ್ಷ ಇದೆಯಲ್ಲ ಅದು ಯಾವಾಗಲೂ ವಿರೋಧಿಸ್ತಾ ಇತ್ತು. ವಿಭಜನೆಯ ನಂತರ ಪ್ರೊಟೆಸ್ಟೆಂಟ್ಗಳು ಮತ್ತು ಕ್ಯಾಥೋಲಿಕರ ನಡುವೆ ಪಂಥೀಯ ಉದ್ವಿಗ್ನತೆಗಳು 6 ದಶಕಗಳ ಉಗ್ರಗಾಮಿ ಕಲಹಕ್ಕೆ ಕೂಡ ಕಾರಣವಾಯಿತು. ಸೊ ಒಂದೇ ಧರ್ಮದ ಎರಡು ಮೂಲ ಬೇರೆ ಪಂಥಗಳ ನಡುವೆ ಇದ್ದಂತ ಈ ಒಂದು ಉದ್ವಿಗ್ನತೆಗಳು 6 ದಶಕಗಳ ಕಾಲ ಕೆಲವೆಲ್ಲ ಒಂದು ಕಲಹ ಮತ್ತು ಆಂತರಿಕ ವಿಘಟನೆಗೆ ಅದು ಕಾರಣವಾಯಿತು. ಅಂತಿಮವಾಗಿ ಏಪ್ರಿಲ್ 1998ರಲ್ಲಿ ಶುಭ ಶುಕ್ರವಾರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು, ಗುಡ್ ಫ್ರೈಡೆ ಅಗ್ರಿಮೆಂಟ್. ಸೊ ಈ ಪ್ರಕಾರ ಉತ್ತರ ಐರ್ಲೆಂಡ್ನಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಸಮುದಾಯಗಳನ್ನು ಪ್ರತಿನಿಧಿಸುವ ಪಕ್ಷಗಳು ಒಟ್ಟಾಗಿ ಕೂಡಿ ಸರ್ಕಾರವನ್ನು ರಚಿಸುವ ರೀತಿಯಲ್ಲಿ ಶುಭ ಶುಕ್ರವಾರ ಒಪ್ಪಂದವನ್ನು ಸಿದ್ಧಪಡಿಸಲಾಯಿತು. ಈ ಒಪ್ಪಂದದಿಂದಾಗಿ ಹಿಂಸಾಚಾರ, ಅಲ್ಲಿ ಆ ಎರಡು ಪಂಥಗಳ ನಡುವೆ ಇದ್ದಂತ ಹಿಂಸಾಚಾರಕ್ಕೆ ಅದು ಅಂತ್ಯ ಹಾಡಿತು. ಯಾವುದು? ಗುಡ್ ಫ್ರೈಡೆ ಅಗ್ರಿಮೆಂಟ್. ಎಲ್ಲಿ? ಐರ್ಲೆಂಡ್ನಲ್ಲಿ. ಸೊ ಈ ಪ್ರಶ್ನೆ ಹಾಕಿರುವಂತಹ ಉದ್ದೇಶ ಇಷ್ಟೇ. 1998ರಲ್ಲಿ ಏನು ಗುಡ್ ಫ್ರೈಡೆ ಒಪ್ಪಂದದ ನಂತರ ಯುನೈಟೆಡ್ ಕಿಂಗ್ಡಮ್ಗೆ ನಿಷ್ಠವಾಗಿರುವಂತಹ ಡೆಮೊಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿ ಮತ್ತು ಅಲ್ಸ್ಟರ್ ಯೂನಿಯನಿಸ್ಟ್ ಪಾರ್ಟಿ ಉತ್ತರ ಐರ್ಲೆಂಡ್ನ ಸಂಸತ್ತಿನಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಇದೀಗ ಮೊದಲ ಬಾರಿಗೆ ಐರ್ಲೆಂಡ್ ವಿಭಜನೆಯನ್ನು ವಿರೋಧಿಸುವ ಮತ್ತು ಯಾವಾಗಲೂ ಐರ್ಲೆಂಡ್ ಅನ್ನು ಒಗ್ಗೂಡಿಸಲು ಪ್ರಯತ್ನಿಸುತ್ತಿರುವ ಸಿನ್ ಫಿನ್ ಪಕ್ಷವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಓಕೆ, ಸೊ ಇಲ್ಲಿವರೆಗೆ ಈ ಪಕ್ಷಗಳು ಯೂನಿಯನಿಸ್ಟ್ ಪಾರ್ಟಿ, ಅಲ್ಸ್ಟರ್ ಯೂನಿಯನಿಸ್ಟ್ ಪಾರ್ಟಿ ಏನು ಅಲ್ಲಿ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಬರ್ತಾ ಇತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಸಿನ್ ಫಿನ್ ಪಾರ್ಟಿಯು ಐರ್ಲೆಂಡ್ನಲ್ಲಿ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿಕೊಂಡಿದೆ. ಸೊ ಇದು ಇವತ್ತಿನ ಒನ್ ಲೈನರ್ಸ್. ಬುದ್ಧವನಂ ಬೌದ್ಧ ಪರಂಪರೆಗೆ ಸಂಬಂಧಿಸಿದ ಉದ್ಯಾನವನವನ್ನು ತೆಲಂಗಾಣ ರಾಜ್ಯವು ಯಾವ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಿದೆ? ದ ಆನ್ಸರ್ ಇಸ್ ನಾಗಾರ್ಜುನ ಸಾಗರ್ ಇನ್ ನಲ್ಗೊಂಡ ಡಿಸ್ಟ್ರಿಕ್ಟ್. ಫ್ಲೋರಿಡಾ ವಿಶ್ವವಿದ್ಯಾನಿಲಯವು ಚಂದ್ರನ ಮಣ್ಣಿನ ಮಾದರಿಯಲ್ಲಿ ಸಸ್ಯ ಬೀಜಗಳನ್ನು ನೆಟ್ಟಿದೆ. ಚಂದ್ರನ ಮಾದರಿ ಮಣ್ಣನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ, ಲೂನಾರ್ ರೆಗೋಲಿತ್ ಅಂತ ಹೇಳಿ ಕರೆಯಲಾಗುತ್ತದೆ. ಹಾಗೆಯೇ ತ್ರಿಪುರಾದಲ್ಲಿ ಬಿಪ್ಲಬ್ ದೇಬ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ತ್ರಿಪುರಾದ ನೂತನ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಮಾಣಿಕ್ ಶಹಾ. ಯಾವ ರಕ್ತದ ಗುಂಪಿನ ಪ್ರಕಾರವನ್ನು ಸಾಮಾನ್ಯವಾಗಿ ಸಾರ್ವತ್ರಿಕ ರಕ್ತದ ದಾನಿ ಪ್ರಕಾರ ಎಂದು ಕರೆಯಲಾಗುತ್ತದೆ? ಓ ನೆಗೆಟಿವ್ ಬ್ಲಡ್ ಗ್ರೂಪ್. ಹಾಗೆಯೇ ಯಾವ ರಕ್ತವನ್ನು ಸಾರ್ವತ್ರಿಕ ಸ್ವೀಕರಿಸುವವರ ಪ್ರಕಾರ ಎಂದು ಕರೆಯಲಾಗುತ್ತದೆ? ಯೂನಿವರ್ಸಲ್ ರೆಸಿಪಿಯಂಟ್ ಟೈಪ್ ಎಂದು ಕರೆಯಲಾಗುತ್ತದೆ.
For this, the right answer is AB, positive blood group. ಇದು ಇವತ್ತಿನ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು. ಶಾಂಘೈ ಸಹಕಾರ ಸಂಸ್ಥೆಯ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ಕಾರ್ಯಕಾರಿ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ? ಮಲೇರಿಯಾ ಇಸ್ ಕಾಸ್ಡ್ ಬೈ ವಿಚ್ ಆರ್ಗನಿಸಮ್? ಮೊದಲ ಬೌದ್ಧ ಸಮ್ಮೇಳನಕ್ಕೆ ಯಾವ ರಾಜನು ಪ್ರೋತ್ಸಾಹ ನೀಡಿದನು? ಅಜಾತಶತ್ರು ಯಾವ ವಂಶಕ್ಕೆ ಸೇರಿದವನು? ವಿಶ್ವ ಮಹಿಳಾ ಬ್ಯಾಡ್ಮಿಂಟನ್ ಟೀಮ್ ಚಾಂಪಿಯನ್ಶಿಪ್ಗಳನ್ನು ಯಾವ ಕಪ್ ಎಂದು ಕರೆಯಲಾಗುತ್ತದೆ? ಶುಭ ಶುಕ್ರವಾರ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಹೋಪ್ ಸೊ ಈ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಡನೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.